ನಮಸ್ಕಾರ. ನೋಡಿ, ಯಾವ ಜ್ಯೋತಿಷಿಗಳೇನು ದೇವರಲ್ಲ, ಪವಾಡ ಪುರುಷರಂತೂ ಖಂಡಿತವಾಗ್ಲೂ ಇಲ್ಲ. ಜಸ್ಟ್ ಮಾರ್ಗದರ್ಶನ ಅಂತ ಮಾಡ್ತಾರಷ್ಟೇ ಹೊರತು ನಾವೇನು ಜ್ಯೋತಿಷಿಗಳು ಯಾರು ಏನು ದೇವರಲ್ಲ, ಅರ್ಥ ಮಾಡ್ಕೊಳ್ಳಿ. ಎರಡನೇದು, ಈ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಆಸೆ ಇದ್ದೇ ಇರುತ್ತೆ. ಈ ಜನ್ಮದಲ್ಲಂತೂ ಕಷ್ಟಪಟ್ಟಿದ್ದು ಸಾಕು, ಮುಂದಿನ ಜನ್ಮದಲ್ಲಾದರೂ ಯಾರಾದರೂ ಶ್ರೀಮಂತರ ಮನೆಯಲ್ಲಿ ಹುಟ್ಟಬೇಕಪ್ಪ, ಐಷಾರಾಮಿ ಜೀವನ ಇರಬೇಕು, ಕಾರುಗಳಿರಬೇಕು, ಫ್ರೀಯಾಗಿರಬೇಕು, ಚೆನ್ನಾಗಿ ದುಡ್ಡು ಕಾಸು ಇರಬೇಕು ಅಂತ ಪ್ರತಿಯೊಬ್ಬ ಮನುಷ್ಯನು ಆಸೆ ಪಡೋದು ಸಹಜ. ಎಲ್ರಿಗೂ ಅದು ಸಹಜ ಇದ್ದೇ ಇರುತ್ತೆ. ಯಾಕೆಂದರೆ ಈ ಕಲಿಯುಗದಲ್ಲಿ ಎಷ್ಟು ದುಡಿದ್ರೂ, ಎಷ್ಟು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಿದರೂ ದುಡ್ಡು ಹಣ ಕೈಗತ್ತಲ್ಲ, ಬಾಯಿಗತ್ತಲ್ಲ. ಹಣಕಾಸಿನ ಸಮಸ್ಯೆ, ಸಾಲಬಾಧೆ, ಎಷ್ಟು ದುಡಿದ್ರೂ ಒಂದು ಸೈಟ್ ತಗೊಂಡು ಮನೆ ಕಟ್ಟೋಕ್ಕಾಗಲ್ಲ. ಮಕ್ಕಳು ವಿದ್ಯಾಭ್ಯಾಸ ಮಾಡಿಸ್ಬೇಕು, ಹೈಯರ್ ಎಜುಕೇಷನ್ಸ್ ಮಾಡಿಸ್ಬೇಕು, ಮಕ್ಕಳು ಮದುವೆ ಮಾಡೋದಷ್ಟಿಗೆ ತಂದೆ ತಾಯಿಗಳು ಹೈರಾಣ ಆಗ್ಬಿಟ್ಟಿರ್ತಾರೆ. ಸರ್ವೇ ಸಾಮಾನ್ಯ. ಬಟ್ ಎಲ್ರಿಗೂ ಇದ್ದೇ ಇರುತ್ತೆ, ನಾವು ಶ್ರೀಮಂತರು ಮನೆಯಲ್ಲಿ ಹುಟ್ಟಿದ್ರೆ ಎಷ್ಟು ಚೆನ್ನಾಗಿರೋದಲ್ಲ, ನಮ್ಮ ತಂದೆ ತಾಯಿ ವಿಪರೀತ ಆಗರ್ಭ ಶ್ರೀಮಂತರಾಗಿದ್ದರೆ ನಾವೆಲ್ಲ ಎಷ್ಟು ಚೆನ್ನಾಗಿರ್ಬೋದಾಗಿತ್ತು ಅಂತಂದ್ಬಿಟ್ಟು ಬೇರೆಯವ್ರನ್ನ ನೋಡಿ ಸಹಜವಾಗಿ ಇದು ಬಂದೇ ಬರುತ್ತೆ. ಅರ್ಥ ಆಯ್ತಾ? ನೋಡಿ, ಯಾವ ರಾಶಿ ನಕ್ಷತ್ರದವರು ಶ್ರೀಮಂತರ ಮನೆಯಲ್ಲಿ ಹುಟ್ಟುತ್ತಾರೆ ಅಂತಂದರೆ, ಶ್ರೀಮಂತರು ಅಂತಂದರೆ ಅವ್ರ ತಂದೆ ತಾಯಿಗಳೇನು ಆಗರ್ಭ ಶ್ರೀಮಂತರಾಗಿರ್ತಾರೆ ಅಂತ ಏನಿಲ್ಲ. ಒಟ್ಟು ಅನುಕೂಲಗಳಿರುತ್ತೆ. ಬದುಕಲಿಕ್ಕೆ ಏನು ಬೇಕು ಫೆಸಿಲಿಟೀಸ್, ಖಂಡಿತವಾಗ್ಲೂ ಅನುಕೂಲಗಳು 80% ಆಫ್ ದಿ ಪೀಪಲ್ಸ್ಗೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಈ ತಂದೆ ತಾಯಿಗಳು ಇದ್ದೇ ಇರ್ತಾರೆ. ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರಗಳು ಅಂತಂದರೆ, ಕರ್ಕಾಟಕ ರಾಶಿ ಪುನರ್ವಸು ನಕ್ಷತ್ರ, ಸಾಕ್ಷಾತ್ ಶ್ರೀರಾಮನ ನಕ್ಷತ್ರ. ಇನ್ನು ಮಿಥುನ ರಾಶಿ ಆರಿದ್ರಾ ನಕ್ಷತ್ರ, ಶಿವನ ನಕ್ಷತ್ರ, ಕುಬೇರನ ನಕ್ಷತ್ರ. ಇನ್ನು ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ, ಇಂದ್ರನ ನಕ್ಷತ್ರ ಅಂತ ಹೇಳ್ತೀವಿ. ಈ ಕ್ಷೀರ ಸಮುದ್ರ ನಡೆಯುವ ಸಂದರ್ಭದಲ್ಲಿ ಈ ಶ್ರಾವಣ ಮಾಸದ 2ನೇ ಶುಕ್ರವಾರ ಜ್ಯೇಷ್ಠ ನಕ್ಷತ್ರದಂದು ಲಕ್ಷ್ಮಿ ಕ್ಷೀರ ಸಮುದ್ರದಿಂದ ಉದ್ಭವ ಆಗಿರೋದು. ಅದಕ್ಕೋಸ್ಕರ ಲಕ್ಷ್ಮಿ ಜ್ಯೇಷ್ಠ ನಕ್ಷತ್ರನು ಅಂತಲೂ ಹೇಳ್ತಾರೆ. ಇನ್ನು ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ, ಮಹಾ ನಕ್ಷತ್ರದಲ್ಲಿ ಇದು ಒಂದು ನಕ್ಷತ್ರ. ಈ ನಕ್ಷತ್ರದವರಿಗೆ ಖಂಡಿತವಾಗ್ಲೂ ಅನುಕೂಲಗಳು ಇದ್ದೇ ಇರುತ್ತೆ. ಈ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರದವರಿಗೆ ಒಂದು ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಕಷ್ಟಗಳು ಇದ್ದರೂ ಇರುತ್ತೆ. ಬಡತನಗಳು, ತಂದೆ ತಾಯಿಗೆ ಒಂದು ಸ್ವಲ್ಪ ಕಷ್ಟಗಳು ಇದ್ದೇ ಇರುತ್ತೆ. ಬಟ್ ಇವರು ಬರ್ತಾ 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 ಎಕ್ಸಲೆಂಟಾಗಿ ಆಗ್ತಾರೆ. ಇವರು ಸಿಕ್ಕಾಪಟ್ಟೆ ಶ್ರೀಮಂತರಾಗ್ತಾರೆ. ಈ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರದವರು ಇವರಿಗೆಲ್ಲ 35 ವರ್ಷ ಆದ ನಂತರ, 40 ವರ್ಷ ಆದ ನಂತರ ಜೀವನದಲ್ಲಿ ಸಿಕ್ಕಾಪಟ್ಟೆ ಸಕ್ಸಸ್ ಬರುತ್ತೆ ಈ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರದವರಿಗೆ. ನೋಡಿ, ಎಲ್ರಿಗೂ ಆಸೆ ಇದ್ದೇ ಇರುತ್ತೆ ಶ್ರೀಮಂತರು ಮನೆಗೆ ನಾವು ಹುಟ್ಟಬೇಕು ಅಂತ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ತಂದೆ ತಾಯಿಗಳು ಸ್ವಲ್ಪ ಅನುಕೂಲಸ್ಥರು ಖಂಡಿತವಾಗ್ಲೂ 100ಕ್ಕೆ 80% ಆಫ್ ದಿ ಪೀಪಲ್ಸ್ ಇದ್ದೇ ಇರುತ್ತೆ. ನೋಡಿ, ನಾವು ಜ್ಯೋತಿಷಿಗಳಾಗಿ ಗೈಡೆನ್ಸ್ ಮಾಡೋರಷ್ಟೇ, ಮಾರ್ಗದರ್ಶನ ಮಾಡೋರಷ್ಟೇ. ನಾವೇನು ಜ್ಯೋತಿಷಿಗಳು ದೇವರಲ್ಲ, ಖಂಡಿತವಾಗ್ಲೂ ಮಿರಾಕಲ್ಸ್ ಅಂತೂ ಮಾಡಲ್ಲ. ಇವೆಲ್ಲ ಏನಂತಂದರೆ ಅನುಭವದ ಮೇಲೆ ಹೇಳ್ತಾ ಹೋಗ್ತೀವಷ್ಟೇ. ತುಂಬ ಅನಾಲಿಸಿಸ್ ಮಾಡಿದಾಗ, ಜಾತಕಗಳು ಹಾರೋಸ್ಕೋಪ್ ನೋಡಿದಾಗ ಈ ಬೇಸಿಸ್ ಮೇಲೆ ಅನಾಲಿಸಿಸ್ ಮಾಡಿ ಈ ರಾಶಿ ನಕ್ಷತ್ರದವರು ಇಂಥ ರಿಲೇಟೆಡ್ಸಲ್ಲಿ ಇರ್ತಾರೆ ಅಂತ ಹೇಳೋದು, ಗೈಡೆನ್ಸ್ ಮಾಡೋದು ನಮ್ಮ ಡ್ಯೂಟಿಗಳಷ್ಟೇ. ಅರ್ಥ ಆಯ್ತಾ? ಖಂಡಿತವಾಗ್ಲೂ ಈ ರಾಶಿ ನಕ್ಷತ್ರದವರು ಕ್ಲಿಕ್ ಆಗೇ ಆಗ್ತಾರೆ. 35 ವರ್ಷ ಆದ ನಂತರ, 40 ವರ್ಷ ಆದ ನಂತರ ಜೀವನದಲ್ಲಿ ಸಕ್ಸಸ್ಸು, ಏಳಿಗೆ, ಅಭಿವೃದ್ಧಿಗಳು ಖಂಡಿತವಾಗ್ಲೂ ಬಂದೇ ಬಂದಿರ್ತಾರೆ. ಇಲ್ಲ ಗುರುಗಳೇ, ನಮ್ಮ ತಂದೆ ತಾಯಿಗಳು ಅಷ್ಟಕ್ಕೊಂದು ಏನು ಶ್ರೀಮಂತರೇನಿಲ್ಲ, ಹೇಳಿದ್ದೀನಲ್ಲ, 80% ಆಫ್ ದಿ ಪೀಪಲ್ಸ್ಗೆ ಖಂಡಿತವಾಗ್ಲೂ ತಂದೆ ತಾಯಿಗಳು ಅನುಕೂಲಸ್ಥರಂತೂ ಖಂಡಿತವಾಗ್ಲೂ ಹಾಗೇ ಆಗಿರ್ತಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇರೋರು, ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.